ಎಲ್ಲರಿಗೂ ನಮಸ್ಕಾರ. ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ. ಸಂತೆಯಿಂದ ಬಂದ ನಮ್ಮ ಸಂತೆಯಿಂದ ಬಂದೆ. ಏನೇನು ತಂದೆ? ಮೂಲಂಗಿ, ಕ್ಯಾರೆಟು, ಸೀಮೆ ಬದನೆಕಾಯಿ, ಹುಳ್ಳಿಕಾಯಿ, ತರಕಾರಿ ಬಸ್ಸಾರು ಮಾಡೋಣ ಅಂತ ತಗೊಬಂದಿದ್ದೀನಿ. ಬದನೆಕಾಯಿ, ಹೀರೆಕಾಯಿ ತಗೊಬಂದಿದ್ದೀನಿ. ಎಲ್ಲ ತರಕಾರಿ ಹಾಕ್ಬಿಟ್ಟು ಮಿಕ್ಸ್ ತರಕಾರಿನ ಬಸ್ಸಾರು ಮಾಡೋಣ ಅಂತ ತಗೊಂಬಂದಿದ್ದೀನಿ. ಬಸ್ಸಾರು ಮಾಡೋಕ್ಕೆ. ಬಸ್ಸಾರು ಮಾಡೋಕ್ಕೆ ಅಮ್ಮ ಸಂತೆಯಿಂದ ಎಲ್ಲ ತರಕಾರಿ ತಗೊಬಂದವ್ರೆ. ಬಸ್ಸಾರು ಮಾಡ್ತಾರಂತೆ. ನೋಡೋಣ ಹೆಂಗೆ ಮಾಡ್ತಾರೆ ಅಂತ. ಎಲ್ಲ ತರಕಾರಿ ಹಾಕಿ ಬಸ್ಸಾರು ಮಾಡಿದ್ರೆ ಚೆನ್ನಾಗಿರುತ್ತಮ್ಮ. ಅದಕ್ಕೆ ಎಲ್ಲ ತರಕಾರಿ ತಂದಿದ್ದೀನಿ, ಮಾಡೋಣ. ಸರಿನಮ್ಮ. ಏನೇನು ತಗೊಂಡಿದೀಯಾ ತರಕಾರಿ ಬಸ್ಸಾರಿಗೆ? ಈಗ ಮೆಣಸಿನ ಬೀಜ ಕುಟ್ಟಿಕೊಂಡಿದ್ದೀನಿ, ದಂಟು ತಗೊಂಡಿದ್ದೀನಿ, ಬದನೆಕಾಯಿ, ಕ್ಯಾರೆಟು, ಆಲೂಗಡ್ಡೆ, ಸೀಮೆ ಬದನೆಕಾಯಿ, ಒಂದು ನವಲಕೋಲು, 2 ಮೂಲಂಗಿ, 1 ಹಾಗಲಕಾಯಿ, 2 ಹುಳ್ಳಿಕಾಯಿ, ಹೀರೆಕಾಯಿ. ಇಷ್ಟು ತಗೋಬೇಕಾ? ಅಷ್ಟು ತಗೋಬೇಕು ತರಕಾರಿ ಬಸ್ಸಾರಿಗೆ. ಇನ್ನೂ ಬೇಕು. ಇನ್ನೂ ಬೇಕಾ? ಈಗ ಬೇಳೆ ತೊಳೆದಿಟ್ಕೊಂಡಿದ್ದೀನಿ. ಬೇಳೆನೂ ಮೊಳಕೆ ಹುಳ್ಳಿಕಾಳು ತೊಳೆದಿಟ್ಕೊಂಡಿದ್ದೀನಿ. ಮೊಳಕೆ ಹುಳ್ಳಿಕಾಳು ಇದ್ವು ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಸಾರಿಗೆ ಅಂತ ಮೊಳಕೆ ಹುಳ್ಳಿಕಾಳು ತಗೊಂಡಿದ್ದೀನಿ. ಈಗಳಮ್ಮ ನೀರು ಇಕ್ಕಿದ್ದೀನಿ. ಬೇಳೆನು ಮೊಳಕೆ ಹುಳ್ಳಿಕಾಳು ತೊಳೆದಿಟ್ಟಿದ್ದೀನಿ, ಹಾಕ್ತೀನಿ. ಮೊಳಕೆ ಹುಳ್ಳಿಕಾಳು ಯಾವ್ದಕ್ಕೆ ಹಾಕಿರು ರುಚಿಯಾಗಿರ್ತೈತಿ ಅಂತ ಹಾಕ್ತೀನಿ. ಇಲ್ದಿದ್ರೆ ಇಲ್ಲ. ನಮ್ಮ ಮನೆಗೆ ಯಾವಾಗಲೂ ಇದ್ದೇ ಇರುತ್ತೆ ಹೇಳಮ್ಮ. ನೀನು ಖಾಲಿ ಆಗ್ತಿದ್ದಂಗೆ ಮಾಡಿರ್ತೀಯ, ಅದಕ್ಕೆ ಹಾಕ್ತೀನಿ. ಅದನ್ನು ಯಾವುದು ಅಂದ್ಕೊನ ಅವು ಬೇಕಂಬ್ಲಿ ತರಕಾರಿ ಹೆಚ್ಕೊಂಬನ. ಗಿಡದಾಗ ಒಂದೇ ಒಂದು ಬಿಟ್ಟಿತ್ತು, ಅದು ನಿನ್ನ ಯಾಕೆ ಹಾಕೋಣ ಅಂತ ತಗೊಂಬಂದು ನಮ್ಮ ಕಿತ್ಕೊಂಡು ಎಲ್ಲ ಹಾಕಿದ್ರೆ ಚೆನ್ನಾಗಿರ್ತೈತೆ ತರಕಾರಿ ಅಂತ ಸಾರು. ಹಾಗಲಕಾಯಿ ತಗೊಂಡವ್ರೆ. ಇದು ನೆನ್ನೆ ದಂಟಿನ ಸೊಪ್ಪು ತಂದಿದ್ರು, ಅದರಲ್ಲೂ ದಂಟು ಬಿಡಿಸಿಕೊಂಡವ್ರೆ. ಬೇಳೆ ಬೆಂದವೆ ನಾನು ನೋಡ್ತೀನಿ. ಬೆಂದವೆ ತರಕಾರಿ ಹಾಕ್ತೀನಿ. ಇನ್ನ ಈಗಳಮ್ಮ ಬೆಂದೈತೆ, ಉಪ್ಪು ಹಾಕ್ತೀನಿ. ಸ್ವಲ್ಪ ಹೊತ್ತು ಉಪ್ಪು ಹಿಡಿಕಂಬಿ. ಈಗ ಬೆಂದೈತೆ, ಇಳಿಸ್ತೀನಿ. ಇನ್ನ ಬೆಂತಾ? ಬಸ್ತೀನಿ. ಈಗಳಮ್ಮ ಕಾಯಿ ಹಾಕ್ತೀನಿ. ಕಾಯಿ ಬಿಸಿಯಾಗಂಗೆ ಅದು ಬೇಕಂಬ್ಲಿ. ಕಾಯಿನೂ ಇಲ್ಲೇ ಬೇಯಿಸ್ತಿದ್ಯಾ? ಇಂಥವೆಲ್ಲ ತರಕಾರಿ ಎಲ್ಲ ಜೊತೆಗೆ ಹಾಕಿ ಬೇಯಿಸ್ಕೊಂಡು ತಿಂದರೆ ರಕ್ತ ಪುಷ್ಟಿಗೆ ಒಳ್ಳೆಯದು. ಎಲ್ಲ ಒಂದೊಂದು ಕಾಲು kg ತಂದರೆ 2 ದಿನ ಮಾಡ್ಬೋದು. ಬರೇ ಹುಳಿನೇ ಉಂಡು ಬೇಜಾರಾದರೆ ಎಲ್ಲ ತರಕಾರಿ ಹಾಕಿಂಗೆ ಮಿಕ್ಸಿಂಗು ಚೆನ್ನಾಗಿರ್ತೈತಿ. ಅಮ್ಮನ ಇಂಗ್ಲೀಷ್ ನೋಡ್ರಿ. ಮಿಕ್ಸ್ ಮಾಡಿ ತರಕಾರಿ ಎಲ್ಲನ ಜೊತೆಗೆ ಬೇಯಿಸ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರ್ತೈತಿ. ಸಾರಿಗೆ ರುಬ್ಬಕ್ಕೆ ಒಂಚೂರು ಬೇಳೆ ಅಂತ ತೆಗ್ದಿಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಹುಣಸೆಹಣ್ಣು,
ಮೆಣಸಿಕಾಯಿ ಮತ್ತೆ ಬೆಳ್ಳುಳ್ಳಿ ಹುರಿದಿರೋದು. ಹುರಿದಿರೋ ಮೆಣಸಿಕಾಯಿ, ಹುರಿದಿರೋ ಬೆಳ್ಳುಳ್ಳಿ, ಹುರಿದಿರೋ ಜೀರಿಗೆ, ಮೆಣಸು, ಈಗ ಕಾಯಿ ತುರಿ ರುಬ್ತೀನಿ. ಎಲ್ಲರಿಗೂ ಜಾಸ್ತಿ ಮಸಾಲೆ ಸಾರಿಗಿಂತನ ಈ ಥರ ಬಸ್ಸಾರು, ಸೊಪ್ಪಿನ ಸಾರು ಆ ಥರದ್ದು ಜಾಸ್ತಿ ಇಷ್ಟ ಅಲ್ವಮ್ಮ? ಇಷ್ಟ. ಎಲ್ಲರೂ ಅದನ್ನೇ ಇಷ್ಟಪಡೋದು. ಕೆಲವ್ರಿಗೆ ಇದು ಇಷ್ಟ ಆಗಲ್ಲ, ಕೆಲವ್ರಿಗೆ ಇದು ಅಂದರೆ ಇಷ್ಟ. ಬಸ್ಸಾರು ಅಂದರೆ ಇಷ್ಟ. ಯಾಕೆಂದರೆ ಇದಕ್ಕೆ ಹುಳಿ ಸಾರಿಗಿಂತನ ಇದಕ್ಕೆ ಒಂಚೂರು ಉಪ್ಪು ಖಾರ ಪೂರ್ವಾಗಿರ್ತೈತಿ, ಹಂಗಾಗಿ ಇಷ್ಟ. ಹುಳಿ ಸಾರು ಉಣ್ಣಕ್ಕೆ ಇಷ್ಟ ಆಗಲ್ಲ ಕೆಲವ್ರಿಗೆ, ಕೆಲವ್ರಿಗೆ ಇದು ಉಣ್ಣಕ್ಕೆ ಇಷ್ಟ ಆಗಲ್ಲ. ನಮ್ಮನೇಲೂ ಅಷ್ಟೇ, ಜಾಸ್ತಿ ಹುಳಿ ಸಾರು ಆ ಥರದಕ್ಕಿಂತ ಅಂದರೆ ಮಸಾಲೆ ಸಾರಿಗಿಂತ ಜಾಸ್ತಿ ಬಸ್ಸಾರು, ಸೊಪ್ಪಿನ ಸಾರು ಜಾಸ್ತಿ ಅದೇ ಇಷ್ಟ ಅಲ್ವಮ್ಮ? ಹೂನಮ್ಮ. ಎಲ್ಲ ಹಳೇದನ್ನ ಉಳಿಸ್ಕೊಳ್ರಿ, ಆರೋಗ್ಯ ಪಡ್ಕೊಳ್ರಿ. ಎಲ್ಲಿ ಕಲಿತೆ? ಇಲ್ಲೇ ನಮ್ಮನೆಗೆ. ಹಳೇದನ್ನು ಕಳಿಬೇಡ್ರಿ, ಹೊಸದನ್ನು ಇದು ಮಾಡಬೇಡ್ರಿ. ಹಳೇದು ಇವಾಗ ಎಷ್ಟೋ ಹೋಗೈತೆ, ಹಳೇದು ಯಾವುದು ಇಲ್ಲ. ಹೊಸದು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ರಿ ಅಂತ ನಮ್ಮಮ್ಮನ ಮಾತು. ಹಳೇದನ್ನ ಯಾವುದು ಕಳಿಬೇಡ್ರಿ, ಉಳಿಸ್ಕೊಂಡು ಹೋದ್ರೆ ಇವಾಗ ನೋಡಿ ಗುಂಡು ಬಂಡೆ ನಮ್ದು ಸಿಟಿ ಆದ್ರೂ ಉಳಿಸ್ಕೊಂಬ ಹೊತ್ತಿಗೆ ಇಲ್ಲ ಐತೆ ಬಿಡು, ನಮ್ದು ಸಿಟಿ ಇಲ್ಲಿ ಅಂತ ನಾವು ಗುಂಡು ಬಂಡೆ ತೆಗ್ಸಾಕಿದ್ರೆ ಈಗ ರುಬ್ಬಿ. ಅಂದ್ರೆ ನಮ್ದು ಏನು ನಮ್ಮೂರು ತುಂಬಾ ತೀರಾ ಹಳ್ಳಿ ಅಲ್ಲ, ಸ್ವಲ್ಪ ಅಂದ್ರೆ ಸಿಟಿ ತರಾನೇ ಇದೆ. ಇದು ಗುಂಡಿಗೆ ರುಬ್ಬಿದ್ದು ಖಾರ ಒದಗ್ತೈತೆ, ಮಿಕ್ಸಿಗೆ ಹಾಕಿದ್ದು ಒದಗಲ್ಲ. ನಾವೆಷ್ಟು ಹಾಕಿದ್ವು ಅಲ್ಲಿ, ಎಷ್ಟು ಚಟ್ನಿ ಆಗೈತೆ ನೋಡಿದು. ಇಗಳಮ್ಮ ಒಂಚೂರು ಎಣ್ಣೆ ಬಿಟ್ಕೊಂಡು ಪಲ್ಯಕ್ಕೆ ಒಗ್ಗರಣೆ ಮಾಡ್ತೀನಿ. ಸಾಸಿವೆ ಹಾಕ್ತೀನಿ, ಈರುಳ್ಳಿ, ಹಸಿಮೆಣಸಿಕಾಯಿ ಹೆಚ್ಚಿಕೊಂಡಿದ್ದೀನಿ ಹಾಕ್ತೀನಿ. ಈರುಳ್ಳಿ ಬೆಂದೈತೆ, ಹಾಕ್ತೀನಿ. ಕಲರ್ಫುಲ್ ಪಲ್ಯ ಮನೇಲಿ ಇವತ್ತು. ನೋಡ್ತಾ ಇದ್ರೇನೆ ತಿನ್ಬೇಕು. ತಿನ್ಬೋದು ಆದ್ಮೇಲೆ, ನೋಡ್ತಿರುವಾಗೆ ತಿಂದ್ರೆ ನೋಡ್ತಾ ಇರ್ಬೇಕಾದ್ರೆ ತಿನ್ಬೇಕು ಅನಿಸ್ತಾ ಇದೆ ಅಂದೆ. ನೋಡ್ತಿರುವಾಗ ತಿನ್ನೋಕ್ಕಾಗಲ್ಲ, ಅದನ್ನೆಲ್ಲ ರೆಡಿ ಮಾಡಿ ತಿನ್ಬೇಕು. ನಮ್ಮಮ್ಮ ಇವತ್ತು ಕಲರ್ಫುಲ್ ಪಲ್ಯ ಮಾಡೋರು. ಆಯ್ತಾ? ನಮ್ಮ ಆಯ್ತು. ಪಲ್ಯನೂ ಆಯಿತು, ಸಾರು ಆಗೈತೆ. ನಮ್ಮಮ್ಮ ಹಿಂದೆಗಡೆ ಮುದ್ದೆಗೆ ಇಕ್ಕವ್ರೆ. ಮುದ್ದೆನೂ ಮಾಡಿಬಿಟ್ರೆ ಒಳ್ಳೆ ಊಟ ಇವತ್ತು. ಗಿಳಮ್ಮ ಸಾರು ಅದು ಕೊಯ್ಬಿಟ್ಟು ಇಳಿಸ್ಬಿಡ್ತೀನಿ, ಕಾಯಿಸಲ್ಲ. ಒಗ್ಗರಣೆ ಮಾಡ್ಕೊಂಡ್ರೆ ಒಗ್ಗರಣೆ ಇರುತ್ತಲ್ಲ, ಸಾರಿ ಬಿಟ್ಕೊಳ್ತೈತಿ. ಏನು ಬುದ್ಧಿವಂತೆ ಅಮ್ಮ ನೀನು. ನಾವು ದೊಡ್ಡವ್ರು ಮಾಡೋದ ಸಣ್ಣವ್ರು ಮಾಡ್ತಾ ಇದ್ದೀವಿ. ನೀನು ಮಾಡಿದ್ದೆ, ದೊಡ್ಡವ್ರು ಮಾಡಿದ್ದೆ ತಾನೇ ಸಣ್ಣವ್ರು ಕಲಿಯೋದು. ನೀನು ಮಾಡಿದ್ ನಾನು ಕಲಿತೀನಿ. ಅಷ್ಟೇ, ಎಲ್ಲ ಅಷ್ಟೇನೆ. ದೊಡ್ಡವ್ರು ಮಾಡಿದ್ದೇನೆ, ಸಣ್ಣವ್ರು ಅದ್ರಲ್ಲಿ ಒಗ್ಗರಣೆ ಹಾಕೊಂಡಿದ್ರು, ಅದಕ್ಕೆ ಸಾರು ಹಾಕ್ಬಿಟ್ಟು ಇದು ಮಾಡ್ತಾರೆ. ಕಾಯಿಸಲ್ಲ ಸಾರೇನೂ, ಕಾಯಿಸಲ್ಲ ಸಾರು. ಈಗಳಮ್ಮ ಪಲ್ಯ ಸಾರು ಆಗೈತಿ, ಇನ್ನ ಮುದ್ದೆ ಮಾಡ್ತೀನಿ, ಊಟ ಮಾಡ್ಬಿಡ್ರಿ. ಸರಿಮ್ಮ. ಈಗ ಊಟ ಮಾಡು.
ವಿಡಿಯೋ ಮಾಡಿ ಮಾಡಿ ಸಾಕಾಗೈತಿ. ಅಯ್ಯಪ್ಪ ಏನಮ್ಮ ಊಟ ಮಾಡ. ನಮ್ಮಮ್ಮ ಡವ್ ಮಾಡ್ತೈತೆ. ಡವ್ ಇಲ್ಲ ಪಾವು ಇಲ್ಲ. ಬರೀ ವಿಡಿಯೋ ಮಾಡ್ಕೊಂಡೆ ಇರ್ತೀಯಾ, ಕೆಲಸ ಮಾಡಲ್ಲ ಅಂತ. ಇಲ್ಲಮ್ಮ ಆ ಥರ ಹೇಳಲಿಲ್ಲ. ನೋಡಿದ್ರಲ್ಲ ಹೇಗೆ ಮಾಡಿದ್ರು ಅಮ್ಮ ತರಕಾರಿ ಬಸ್ಸಾರು ಮಾತ್ರ ಸಕ್ಕತ್ತಾಗಿತ್ತು ಅಂತ ಹೇಳ್ತಾ, ಹಾಗೆ ಅಮ್ಮ ಮಗಳ ಮಾತುಕತೆ ಜೊತೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ಇನ್ನೂ ಯಾರೋ ನಮ್ಮ ಕಡೆ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ, ಇನ್ನೇ ಆಗ್ತಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ. ಕಾಯ್ತಾ ಇರಿ ಎಲ್ಲರೂ ನಮ್ಮ ಬರುವಿಕೆಗೆ. ಥ್ಯಾಂಕ್ ಯು ಸೋ ಮಚ್.